ಜನರು ಅನಾರೋಗ್ಯಕ್ಕೆ ಈಡಾದಾಗ ಔಷಧಿಗೆ ಬರುವ ಸಂದರ್ಭ ಮಾನವೀಯ ಹಾಗೂ ಸೇವಾ ರೂಪದಲ್ಲಿ ಬೇಕಾದ ಔಷಧಿಗಳನ್ನು ಕ್ಲಪ್ತ ಸಮಯದಲ್ಲಿ ನೀಡುವಂತಾಗಬೇಕು. ಇದರಿಂದ ಗ್ರಾಹಕರು ಹಾಗೂ ಉದ್ಯಮದ ನಡುವೆ ಉತ್ತಮ ಬಾಂಧವ್ಯ ಬೆಳೆಯಲು ಸಾಧ್ಯ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಶಾಸಕ ವೇದವ್ಯಾಸ್ ಕಾಮತ್ ರವರು ಹೇಳಿದರು. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿರುವ ಮೈಲ್ಸ್ಟೋನ್ 25 ಕಟ್ಟಡದಲ್ಲಿ ಸ್ವಾತಿ ಗಣೇಶ್ ಮಾಲಕತ್ವದ ನ್ಯಾಚುರಲ್ ಗ್ರೂಪ್ ಇವರ ಸಂಪೂರ್ಣ ಹವಾನಿಯಂತ್ರಿತ ಔಷಧಿಯ ಮಳಿಗೆ ನ್ಯಾಚುರಲ್ ಮೆಡಿಕಲ್ಸ್ನ 2ನೇ ಬ್ರಾಂಚ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಭಗವತಿ ಕ್ಷೇತ್ರದ ಸಮುದಾಯದಲ್ಲಿರುವಂತಹ ಎಲ್ಲ ಹಿರಿಯರನ್ನ ಗುರುತಿಸಿ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆ ಇರುವಂತಹ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು. ಮಂಗಳೂರು ಬೆಳೆಯುತ್ತಿರುವ ನಗರವಾಗಿದ್ದು ಆರೋಗ್ಯ ಕ್ಷೇತ್ರದಲ್ಲಿಯೂ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. 10 ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳು ಇಲ್ಲಿದ್ದು ಇದಕ್ಕೆ ಪೂರಕವಾಗಿ ಎಲ್ಲ ಔಷಧಿ ವ್ಯವಸ್ಥೆಗಳು ಒಂದೇ ಸೂರಿನಡೆ ದೊರಕುವಂತಹ ಮೆಡಿಕಲ್ಸ್ ಕೇಂದ್ರಗಳ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನ್ಯಾಚುರಲ್ ಗ್ರೂಪ್ ಸಂಸ್ಥೆ ಉತ್ತಮ ಹೆಜ್ಜೆಯನ್ನ ಇಟ್ಟಿದೆ. ಜನರಿಗೆ ಮನೆ ಬಾಗಿಲಿಗೆ ದೊರಕುವಂತಹ ಔಷಧ ಕೇಂದ್ರಗಳು ಮಂಗಳೂರಿನಲ್ಲಿ ಮಾತ್ರವಲ್ಲದೆ ಇತರ ಜಿಲ್ಲೆಗಳಲ್ಲಿಯೂ ಆರಂಭಿಸಲು ದೇವರು ಶಕ್ತಿ ನೀಡಲಿ ಎಂದು ಹೇಳಿದರು. ಮಂಗಳೂರಿನ ಹೃದಯ ಭಾಗ ಆಗಿರುವಂತಹ ಬಲ್ಮಠದ ಮುಖ್ಯ ರಸ್ತೆ ಕಲೆಕ್ಟರ್ಸ್ ಗೇಟ್ ಜಂಕ್ಷನ್ ನಲ್ಲಿ ನಮ್ಮ ಆತ್ಮೀಯರಾಗಿರುವಂತಹ ಗಣೇಶ್ ಮತ್ತು ಸ್ವಾತಿ ಅವರು ನೂತನವಾದಂತಹ ನ್ಯಾಚುರಲ್ ಮೆಡಿಕಲ್ ಶಾಪ್ ಅನ್ನ ಈ ಒಂದು ಕಲೆಕ್ಟರ್ ಗೇಟ್ ಜಂಕ್ಷನ್ ಅಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ, ಪ್ರಾರಂಭಗೊಂಡಿದೆ. ನಾನು ಸ್ವಾತಿ ಗಣೇಶ್ ಅವರಿಗೆ ನನ್ನ ಹೃದಯಾಂತದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು, ಅವರಿಗೆ ಇನ್ನಷ್ಟು ಯಶಸ್ಸನ್ನು ಹಾರೈಸ್ತಾ ಇದ್ದೇನೆ. ಕಳೆದ ಹಲವಾರು ವರ್ಷಗಳಿಂದ ನ್ಯಾಚುರಲ್ ಮೆಡಿಕಲ್ ಬಹಳ ವಿಶೇಷವಾದಂಥ ಸೇವೆಯನ್ನು, ಕೊಡುಗೆಯನ್ನು ಮಂಗಳೂರಿನ ಹೃದಯ ಭಾಗದಲ್ಲಿ ಆಗುವಂಥ ಸ್ಟೇಟ್ ಬ್ಯಾಂಕಲ್ಲಿ ಕೊಡ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ನನ್ನ ಚಿರಪರಿಚಿತರಾಗಿ ಇವತ್ತು ಈ ಒಂದು ಮುಖ್ಯ ರಸ್ತೆಯಲ್ಲಿ ಅವರ ಇನ್ನೊಂದು ಮೆಡಿಕಲ್ ಶಾಪ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದದ್ದು ಇಷ್ಟೇ, ಮೆಡಿಕಲ್ ಫೀಲ್ಡ್ ಅನುಭವಗಳು ನಿಮಗಿದೆ. ಹಾಗಾಗಿ ವೇದವ್ಯಾಸ್ ಕಾಮತ್ರ ವಿಶೇಷವಾದಂತಹ ವಿಚಾರಗಳು ಹೇಳಬೇಕಾಗಿಲ್ಲ. ಆದರೂ ನಾನು ಒಂದೆರಡು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಲಾಭದಾಯಕ ಹುದ್ದೆ ಅಂತ ಹೇಳೋದಕ್ಕಿಂತ ಸೇವೆಯ ಮಾನಸಿಕತೆ ಇರುವಂತ ಒಂದು ಉದ್ದಿಮೆ. ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಮಂಜು ಕಾರ್ನವರ್ ಆಡಳಿತ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಹೊಸ ಔಷಧಿ ಕೇಂದ್ರದಲ್ಲಿ ಸೇವೆಯ ಜೊತೆಗೆ ಹಲವು ಮಂದಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಟ್ಟು ಮಹಿಳಾ ಉದ್ಯಮಿ ಸ್ವಾತಿ ಗಣೇಶ್ ಅವರು ಇತರರಿಗೆ ಮಾದರಿ ಹೆಜ್ಜೆಯನ್ನ ಇಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ഈ നന്ദാതിമ തിരിയങ്ങ ബലവട്ട വന്നമേ ഈ മെഡിക്കൽ ഉത്തരത്ത അഭിവൃദ്ധിയാക്കാൻ ധനലക്ഷ്യമായിട്ട് വെച്ചിട്ട് അവരെ ഇച്ചിനെಲ್ಲ 14 തമ്മിലട്ടമ്മോ ഗ്രാമത്തെ വിദേശ തന്നി ചെയ്യുന്ന വിശ്വാസം ഉണ്ടായി തന്നി ಇನ್ನೂ ಸಮಯ ಎಲ್ಲಾರಿ ಆಸರಾಗಿ ನಿಂಚೆ ಕಾರ್ಯಸಂಸ್ಥೆ ಈ ಮೆಡಿಕಲ್ ಉತ್ತರದ ಅಭಿವೃದ್ಧಿಯಾಗಿ ಧನಲಕ್ಷ್ಮಿ ಆಯ್ತು ಅಮ್ಮ ಒಂಜಿ ಬಂದಿರೋ ವಿಶ್ವಾಸ ಉಂಟಾಗಿದ್ದಾರೆ. ಮಾಜಲು ಬೇಗ ಸ್ವಾತಿ ಗಣೇಶರವರು ನಮ್ಮ ಮಂಜೇಶ್ವರದವರು ಯುವ ಉದ್ಯಮಿ. ನಮ್ಮ ಸಮುದಾಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂದರೆ ಮೆಡಿಕಲ್ನಲ್ಲಿ ಬೇರೆ ಯಾರೂ ಇಲ್ಲ, ಒಂದು ಯುವ ಉದ್ಯಮಿಯಾಗಿ ಮುಂದೆ ಬಂದಿದ್ದಾರೆ. ಬಹಳ ಸಂತೋಷದ ವಿಷಯ. ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಂಡಾರ ಮನೆ ಆಗಲಿ, ನಮ್ಮ ಕ್ಷೇತ್ರ ಆಗಲಿ ಎತ್ತಿದ ಕೈ ಅಂದರೆ ಅವತ್ತು ಬಹಳ ಸಂತೋಷದ ವಿಷಯ. ಇವತ್ತು ನ್ಯಾಚುರಲ್ ಮೆಡಿಕಲ್ಸ್ ಅಂತೇಳಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತೀರಿ. 40 ಜನರಿಗೆ ಉದ್ಯೋಗದ ಅವಕಾಶ ನೀಡಿದ್ದಾರೆ. ಅದೇ ರೀತಿಯಲ್ಲಿ ರಾವ್ ಸರ್ಕಲ್ನಲ್ಲಿ ಕೂಡ ಒಂದು ಉದ್ಯೋಗದ
ಸೃಷ್ಟಿ ಮಾಡಿದ್ದಾರೆ. ಯಾರಿಂದಲೂ ಉದ್ಯೋಗ ಕೊಡುವಂತಹ ಭಾಗ್ಯ ನಮ್ಮಲ್ಲಿಲ್ಲ, ಅವರಿಗೆ ಒದಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್ ಅವರು ಮಾತನಾಡಿ, ಔಷಧಿ ಕೇಂದ್ರಗಳು ಉತ್ತಮ ಸೇವೆ ನೀಡುವ ಜೊತೆಗೆ ರೋಗಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಮೂಲಕ ಅವರು ಆರೋಗ್ಯಯುತವಾಗಿ ಬಾಳಲು ಸಹಕಾರ ನೀಡಬೇಕು ಎಂದು ಹೇಳಿದರು. ಸೊ ಇದು ನ್ಯಾಚುರಲ್, ಹಾಗಾಗಿ ಎಲ್ಲ ಮೆಡಿಕಲ್ ಇರುವ ಹೆಚ್ಚು ಐಟಮ್ಗಳು ನ್ಯಾಚುರಲ್ಲೇ ಈಗ ಎಲ್ಲರಿಗೂ. ನಾನು ಕೂಡ ಬೆಳಿಗ್ಗೆ ಎದ್ದು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗುತ್ತೇನೆ, ಯಾಕಂದ್ರೆ ಪ್ರಾಯ ಆದಮೇಲೆ ಆಹಾರದಲ್ಲಿರುವಂಥ ಬಿ ಕಾಂಪ್ಲೆಕ್ಸ್ ಸಾಕಾಗುವುದಿಲ್ಲ. ಸೊ ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗುದು, ಇಲ್ಲದೆ ಕಾಲು ನೋವು ಎಳೀತದೆ, ಕಾಲು ಹರಿತದೆ, ಇಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಸೊ ನೀವು ಯಾರು ಹೋದರೂ ಕೇಳ್ಬೋದು, ಡಾಕ್ಟರ್ ಮನೆಗೆ ಒಂದು ಮೆಡಿಸಿನ್ ಕೊಟ್ಟು 3 ಮೆಡಿಸಿನ್, ಸಪೋರ್ಟಿವ್ ಮೆಡಿಸಿನ್, ಬಿ ಕಾಂಪ್ಲೆಕ್ಸು, ಎಲ್ಲ ವೈಟಮಿನ್ಸು, ಮಿನರಲ್ಸು ಇದನ್ನು ಕೊಡ್ತೇವೆ. ಹಾಗೆ ಮೆಡಿಕಲ್ ಹ್ಯಾಸ್ ಬಿಕಮ್ ಎ ನ್ಯಾಚುರಲ್ ಇದು. ಅದರಿಂದ ನ್ಯಾಚುರಲ್ ಮೆಡಿಕಲ್ ಸಮೃದ್ಧಿ ಅಂತ ಕರೆಕ್ಟಾಗಿ ಇದೆ ಅಂದರೆ ಅದರಿಂದ. ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಮಾತನಾಡಿ, ಮಂಗಳೂರಿನ ರಾವಣ್ ರಾವ್ ಸರ್ಕಲ್ನಲ್ಲಿ ಪ್ರಥಮ ಬ್ರಾಂಚ್ ತೆರೆದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬರುತ್ತಿದ್ದಾರೆ. ಇಲ್ಲಿಯೂ ಉತ್ತಮ ಸೇವೆ ಸಿಗುವಂತಾಗಲಿ ಎಂದು ಹಾರೈಸಿದರು. ನಿಜವಾಗಿಯೂ ಬಹಳ ಸಂತೋಷ ಆಗ್ತಾ ಉಂಟು. ಗಣೇಶ್ ನನ್ನ ಆತ್ಮೀಯ ಗೆಳೆಯ. ಈಗಾಗಲೇ ಒಂದು ಎರಡು ವರ್ಷ ಮೊದಲು ನಮ್ಮ BBL ರೋಡಲ್ಲಿ ಒಂದು ನ್ಯಾಚುರಲ್ ಮೆಡಿಕಲ್ ಅನ್ನು ಓಪನ್ ಮಾಡಿದರು. ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ಈಗ ನಮ್ಮ ಈ ಹೃದಯ ಭಾಗದಲ್ಲಿರುವ ಬಲ್ಮಠದಲ್ಲಿ ಈ ಮಳಿಗೆಯನ್ನು ತೆರೆದಿದ್ದಾರೆ. ಇವರು ಇದರಲ್ಲಿ ಯಶಸ್ವಿಯಾಗಲಿ, ಎಲ್ಲರ ಮನೆ ಮಾತಾಗಲಿ, ಎಲ್ಲಿಯೂ ಸಿಗದ ಟ್ಯಾಬ್ಲೆಟ್ ನಮ್ಮ ನ್ಯಾಚುರಲ್ ಮೆಡಿಕಲಲ್ಲಿ ಸಿಗ್ತದೆ ಅಂತ ಎಲ್ಲ ಮನೆಯಲ್ಲಿ ಮಾತಾಗಲಿ, ಮತ್ತು ಇವರು ಇದರಲ್ಲಿ ಯಶಸ್ವಿಯಾಗಿ ಇನ್ನೂ ಹಲವು ಇವರ ನ್ಯಾಚುರಲ್ ಮಳಿಗೆಯನ್ನು ಉದ್ಘಾಟಿಸಲಿ ಎಂದು ಹೇಳುತ್ತಾ ಇವರಿಗೆ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲ್ಯಾಂಡ್ ಟ್ರೇಡ್ಸ್ ಮಾಲಕ ಕೆ ಶ್ರೀನಾಥ್ ಹೆಬ್ಬಾರ್, ಬಂದರ್ ಸ್ಟೀಲ್ ಸೆಂಟರ್ನ ಎಂ ಮೂಸಾ ಮೊಯ್ದೀನ್, ಮೆಡಿಕಲ್ಸ್ನ ಓನರ್ಸ್ ಅಸೋಸಿಯೇಷನ್ ಇದರ ಜಮಾಲ್, ನ್ಯಾಚುರಲ್ ಗ್ರೂಪ್ನ ಗಣೇಶ್ ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲಕರಾದ ಸ್ವಾತಿ ಗಣೇಶ್ ಸ್ವಾಗತಿಸಿದರು. ಸೌಜನ್ಯ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯಾಚುರಲ್ ಗ್ರೂಪ್ ಇದರ ಪ್ರಥಮ ಹವಾನಿಯಂತ್ರಿತ ಮೆಡಿಕಲ್ ರಾವಣ್ ರಾವ್ ಸರ್ಕಲ್ನಲ್ಲಿರುವ ಸಹಕಾರಿ ಸದನ ಕಟ್ಟಡದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ನೂತನವಾಗಿ ಆರಂಭವಾದ ಹವಾನಿಯಂತ್ರಿತ ಔಷಧಿ ಕೇಂದ್ರ ದಿನದ 24 ಗಂಟೆ ಕರ್ತವ್ಯ ನಿರ್ವಹಿಸಲಿದೆ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರ ಮನೆ ಬಾಗಿಲಿಗೆ ಔಷಧಿ ತಲುಪಿಸುವ ಸೌಲಭ್ಯ ನೀಡಲಿದೆ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.